ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ತಿಂಡಿ ಮಾಡ್ತಾ ನಾನು ಯೂಶ್ವಲಿ ಹೇಳ್ತಾಯಿರ್ತೀನಿ, ಏನಪ್ಪ ನಿಖಿತ ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ನೀವು ಅನ್ಕೊತಾ ಏನು ನಿಖಿತ ಯಾವಾಗಲೂ ಕೆಲವೊಂದು ಟೈಮ್ ಹೇಳಿದ್ದೇ ಹೇಳ್ತಾ ಇರ್ತಾರೆ ಅಂತ ಅನ್ಕೊಬೋದು. ಸೊ ನನಗೇನಂತಂದರೆ ವಿಡಿಯೋ ಶುರು ಮಾಡುವಾಗಲೇ ಯೂಶ್ವಲಿ ನೋಡದೇ ಇರೋರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿಸ್ತೀನಿ ಅಷ್ಟೇನೇನೆ. ಇವತ್ತು ನಾನ್ ವೆಜ್ ತಿನ್ನಲ್ಲ, ನಿಮ್ಮೆಲ್ರಿಗೂ ಜಾಸ್ತಿ ಗೊತ್ತಿರುತ್ತೆ. ಆದ್ದರಿಂದ ಪನ್ನೀರ್ ಐಟಮ್, ಮಶ್ರೂಮ್ ಐಟಮ್ಸ್ ಜಾಸ್ತಿ ಮಾಡ್ತಾಯಿರ್ತೀನಿ. ಇವತ್ತು ಪನ್ನೀರ್ ಐಟಮ್ ಮಾಡಿದ್ದೀನಿ. ಪನ್ನೀರ್ ಪಲಾವ್ ಮಾಡಿದ್ದೀನಿ. ಕುಕ್ಕರ್ಗೆ ಹಾಕಿಲ್ಲ ಇವತ್ತು, ಡೈರೆಕ್ಟಾಗಿ ಕಡಾಯಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಪನ್ನೀರ್ ಪಲಾವು. ಸ್ವಲ್ಪ ತರಕಾರಿನೂ ಹಾಕಿದ್ದೆ, ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ದಾಲ್ ಥರ ಕೂಡ ಮಾಡಿದ್ದೆ. ಅಂದರೆ ಇದಕ್ಕೆ ಸಾಂಬಾರು ಪೌಡರ್ ಹಾಕಿದ್ದೀನಿ ಸ್ವಲ್ಪ. ಅದು ಬಿಟ್ಟರೆ ಎಗ್ ಕಬಾಬ್ ಮಾಡಿದ್ದೀನಿ. ಸೊ ಇದು ಬಂದು ನನ್ನ ನನಗೆ ಅನ್ನೋದಕ್ಕಿಂತ ನನ್ನ ಮಗನಿಗೆ, ನನ್ನ ಮಗಳಿಗೆ ಇದು ಫೇವ್ರೆಟ್ ಅವರಿಬ್ರಿಗೂ. ಯಾಕಂದರೆ ಅದು ದಾಲ್ ಜೊತೆಗೆ ಚೆನ್ನಾಗಿರುತ್ತಲ್ವ, ಖುಷಿ ಮಗು ಸ್ಕೂಲು ಊಟ ಕಟ್ಟಬೇಕಂದ್ರೆ ಅದು ಇಷ್ಟಪಡ್ತಾಳೆ ಅವಳು. ಅದಕ್ಕೆ ಇವಾಗ ಅವ್ರಿಗೆಲ್ಲ ಮಾಡಿಬಿಟ್ಟು ಸೋಮಿಗೆ ಮಾಡಲಿಲ್ಲ ಅಂದರೆ ತಪ್ಪಾಗುತ್ತಲ್ವ. ಸೋಮಿಗೋಸ್ಕರ ಪನ್ನೀರ್ ಪಲಾವ್ ಮಾಡಿ ಪನ್ನೀರ್ ಪಕೋಡ ಮಾಡ್ತಾಯಿದ್ದೀನಿ. ಅವ್ರಿಗೆ ಮಕ್ಕಳಿಗೆ ಎಗ್ಗಲ್ಲಿ ಮಾಡಿದ್ದೀನಿ, ಹಸ್ಬೆಂಡ್ಗೆ ಈ ಥರ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ಸುಮಾರು ಜನ ನನಗೆ ಕೇಳೋದು ಏನು ಕ್ವಶನ್ ಅಂದರೆ, ನಿಖಿತವ್ರು ನಿಮ್ಮದೇನು ಲವ್ ಮ್ಯಾರೇಜಾ ಅಂತಾರೆ. ಇಲ್ಲ ಅಂತಂದರೆ ಲವ್ ಮ್ಯಾರೇಜ್ ಅಂದರೆ ಅವ್ರಿಗೇನಂತಾರೆ, ಅವರು ಏನಾದ್ರು ವೆಜಿಟೇರಿಯನ್ನು ಬೇರೆ ಕ್ಯಾಸ್ಟ್ ಆಗಿರ್ಬೋದಾ ಅಂತ ಹೇಳಿ ಸುಮಾರು ಜನರಿಗೆ ಹೊಸ ವ್ಯೂವರ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಖಂಡಿತ ಅಲ್ಲ. ಪ್ರಾಣಿ ಹತ್ಯೆ ಮಾಡಬಾರ್ದು, ಅದನ್ನು ಹಿಂಸೆ ಕೊಟ್ಟು ಸಾಯಿಸಿ ತಿನ್ನೋವಂಥದ್ದು ನಮಗೇನು ಅಂತ ಸೋಮು ಕಾನ್ಸೆಪ್ಟು. ಅವ್ರು ಆದ್ದರಿಂದ ಆ ಥರ ತಿನ್ನೋದು ಬಿಟ್ಟಿದ್ದಾರೆ ಅಷ್ಟೇ. ಅದಕ್ಕೂ ಮುಂಚೆ ಎಲ್ಲ ತಿಂತಾಯಿದ್ರು. ನಮ್ಮದೇನು ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜೇ. ಸೊ ಅದು ಸುಮಾರು ಜನಕ್ಕೆ ಕೇಳಬೇಕಾಯ್ತು, ಅದಕ್ಕೆ ಕೇಳಿದೆ. ಸೊ ಅವ್ರು ತಿನ್ನಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ವಿಟಮಿನ್ ಪ್ರೋಟೀನ್ ಎಲ್ಲ ಬೇಕಲ್ವಾ, ಅದಕ್ಕೆ ಏನು ಮಾಡ್ತೀನಿ, ಈ ಥರ ಪಕೋಡ, ಪನ್ನೀರಲ್ಲಿ ಏನೇನೋ, ಮಶ್ರೂಮಲ್ಲಿ ಒಂದಷ್ಟು ವೆರೈಟೀಸು ಅದು ಇದು ಅಂತೆಲ್ಲ ಅಂದರೆ ಮಾಡಿಕೊಡ್ತಾಯಿರ್ತೀನಿ ಅಷ್ಟೇನೇನೆ. ಆದರೆ ಇದೇನಾದರೆ ತಿಂದೇ ಇರೋದು ಅವ್ರು ಇರ್ಬೋದು, ಆದರೆ ಟಾಸ್ಕ್ ಏನಂದರೆ ನನಗೆ ಜಾಸ್ತಿ ಆಗುತ್ತೆ. ಸೊ ನಂದೊಂದು ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ. ಸೊ ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ವಾಯ್ಸ್ ಬರ್ತಾಯಿಲ್ಲ. ಆದರೂ ಎಡಿಟಿಂಗ್ ಮಾಡಬೇಕಲ್ಲ. ಸುಮಾರು ಜನ ನಿಖಿತ ಡೈಲಿ ವ್ಲಾಗ್ಸ್ ಹಾಕಿ ತುಂಬ ಮಿಸ್ ಮಾಡ್ಕೊತಾ ಇರ್ತೀರಂತ. ನಾನು ಅದಕ್ಕೆ ಆದಷ್ಟು ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಡಿಟಿಂಗ್ ಮಾಡಿ, ಅಂದರೆ ವೀಡಿಯೋ ಮಾಡಿಕೊಂಡು ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಬ್ಯಾಕ್ ಆಗ್ತೀನಿ. ಮತ್ತು ಡೈಲಿ ನಂದು 10:30 ವ್ಲಾಗ್ ಬರ್ತಾಯಿತ್ತಲ್ಲ, ಆ ಥರ ಮಾಡಬೇಕು ಅಂತ. ಸೊ ನನಗೆ ಸಪೋರ್ಟಿವ್ ಹ್ಯಾಂಡ್ ಯಾರು ಬೇಕು. ಸೊ ಎಲ್ಲರೂ ಬ್ಯುಸಿ ಇದ್ದಾರೆ, ನನಗೆ ಯಾರು ಸಪೋರ್ಟಿವ್ ಹ್ಯಾಂಡ್ ಬೇಕು. ಖಂಡಿತ ಆ ಥರ ಏನಾದ್ರು ಹ್ಯಾಂಡ್ ಸಿಕ್ಕಿದ್ರೆ ನಾನು ಬೇಕಾದ್ರೆ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇನ್ನು ಗ್ಯಾಸ್ಟ್ರಿಕ್ ಅನ್ನೋದು ಸಾಮಾನ್ಯ ಅದೇ ಹೇಳ್ದಂಗೆ ಎಲ್ರಿಗೂ. ನಾನು ಅವಾಗ ರೆಡಿ ಮಾಡ್ಕೊತಾನೆ ಇರ್ತೀನಿ. ಅಂದರೆ ಪೌಡರ್ ಖಾಲಿ ಆಗ್ತಾ ಇರುತ್ತೆ, ಮತ್ತು ಪೌಡರ್ ರೆಡಿ ಮಾಡ್ಕೊತಾನೆ ಇರ್ತೀನಿ. ಈ ಸರಿ ನನಗೆ ಗ್ಯಾಸ್ಟ್ರಿಕ್ ಅಂತಲ್ಲ, ಸೋಮ್ಗೆ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ. ಅವ್ರು ಹೇಳ್ತಿರೋ ನಿಖಿತ ನಂಗೊಂಚೂರು ಪೌಡ್ರೆಲ್ಲ ಖಾಲಿ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಸೋಮು ಇದು ಜೀರಿಗೆ ನೀರು ಏನಿದೆ ಕಾಯಿಸಿಟ್ಬಿಡ್ತಾರೆ, ನಾವೆಲ್ಲರೂ ಕುಡಿದ್ಬಿಡ್ತೀವಿ. ಕಾಫಿ ಬದಲು ನಾವು ಇದನ್ನೇ ಕುಡಿಯೋದು. ಮೊದಲೇ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡಿದ್ಬಿಡ್ತಾಯಿದ್ದೆ. ಇವಾಗ ಹಂಗೆ ಕುಡಿಯೋದಿಲ್ಲ. ಸೊ ಸ್ವಲ್ಪ ಪರವಾಗಿಲ್ಲ. ಈ ಥರ ಓಂಕಾಳು, ಅಜ್ವೈನ, ಜೀರಿಗೆ, ಆಮೇಲೆ ಮೆಂತ್ಯ ಈ ಥರ ಎಲ್ಲ ಹಾಕಿ ಪುಡಿ ಮಾಡಿ ಇಟ್ಬಿಟ್ಟು ನಾವು ಕುಡಿಯೋದ್ರಿಂದ ಸ್ವಲ್ಪ ಓಕೆ ಅನ್ನೋ ಥರ ಇರುತ್ತೆ. ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತಲ್ವ ಒಂದು ರೀತಿ. ಸೊ ಅದಕ್ಕೋಸ್ಕರ. ಮತ್ತು ಯಾವ ಐಟಮ್ ನನಗಿನ್ನೂ ಗೊತ್ತಾಗದೇ ಇರೋವಂಥ ವಿಚಾರ ಅಂದರೆ, ಯಾವ ಐಟಮ್ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗೋದು, ಕೆಲವೊಂದು ಐಟಮ್ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳ್ತಾರೆ, ಆಯಿತಾ. ನನಗೆ ಇದುವರೆಗೂ ಯಾವ ಐಟಮ್ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಕಂಡು ಹಿಡ್ಕೊಳಕ್ಕಾಗೇ ಇಲ್ಲ ನನಗೆ. ಅದು ಯಾವಾಗ ತಿಂತೀನೋ, ಏನಾಗುತ್ತೋ, ಏನು ಕತೆನೋ, ಅದು ಯಾವ ಟೈಮಲ್ಲಿ ಬರುತ್ತೋ ಒಂದು ಅರ್ಥ ಆಗೋಲ್ಲ ನನಗಂತೂ. ಸೊ ಏನು ಮಾಡೋಕ್ಕಲ್ಲ. ಅದ್ರ ಬದಲು ಏನು ಮಾಡೋಣ, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ನೀರು ಕುಡಿದ್ಬಿಡೋಣ ಬಿಡು ಅಂದ್ಬಿಟ್ಟು ಈ ಥರ ನಮ್ಮದೇ ಅದು ಒಂದು ಐಡಿಯಾನ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲ ಗ್ಯಾಸ್ಟ್ರಿಕ್ ನಮ್ಮನ್ನು ಆಟಾಡ್ಸುತ್ತಾ, ಇಲ್ಲ ನಾವು ಗ್ಯಾಸ್ಟ್ರಿಕ್ನ ಆಟಾಡಿಸಿ ನಿಲ್ಲಿಸ್ಬೇಕಾ ಅಂತ ಸೋಮು ಹೇಳ್ತಾಯಿದ್ರು ಕಾಮಿಡಿಯಾಗಿ. ಇದನ್ನು ಮಾಡ್ತಾನೆ ಹೇಳ್ತಾಯಿದ್ರು. ಪಾಪ ಫ್ರೀ ಆಗಿದ್ದರೆ ಸೋಮು ಬಂದು ನಂಗೆ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ಕೆಲವೊಂದು ಟೈಮು. ಅವ್ರದ್ದೇ ಆದ ಬ್ಯುಸಿನಲ್ಲಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣವೇ ಹೊಸ ಮನೆ ಹತ್ರ ಹೋಗಿ ಬರ್ತಾರೆ. ಬಂದು ಅವರು ಶೇವಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ಗೆ ಓಡ್ತಾ ಇರ್ತಾರೆ.
ಇದು ನನಗೆ ಈ ಬ್ಯುಸಿ ಇದರಲ್ಲಿ ಆಗಲ್ಲ. ಇನ್ನು ತಿಂಡಿ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಇತ್ಕವರೆ ಕಾಳಿತ್ತಾ, ಸೊ ಇತ್ಕವರೆ ಕಾಳು ಹಾಕಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಇದು ಹೆಂಗೆ ಅಂತಂದರೆ ಹಿಂದಿನ ದಿನದ ಬ್ಲಾಗು, ಇನ್ನೊಂದು ಸ್ವಲ್ಪ ದಿನದ ಬ್ಲಾಗು ಹಿಂಗೆಲ್ಲ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಹಿಂದಿನ ದಿನ ಅವರು ಮೊಟ್ಟೆ ತಿಂದಿರಲಿಲ್ವಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಇವತ್ತು ಇತ್ಕವರೆ ಕಾಳು ಹಾಕಿ ಮೊಟ್ಟೆ ಗ್ರೇವಿ ಮಾಡೋಣ ಅಂತ. ಸೊ ಇತ್ಕವರೆ ಕಾಳು ಸಾರು ಅಂತ ಪ್ಲೇಟ್ ಬಂದಾಗ ಊರ ಸೈಡೆಲ್ಲ ಹೇಳೋದು, ಅದಕ್ಕೊಂದು ಮೊಟ್ಟೆ ಹೊಡೆದಾಕ್ಬಿಟ್ರೆ ಚೆನ್ನಾಗಿರುತ್ತಪ್ಪ ಅಂತಾರೆ. ಹಾಗೆ ಮೊಟ್ಟೆ ಹಾಕಿ ಮಾಡೋಣ ಅಂತ. ಮತ್ತು ನನಗೆ ಯಾಕೋ ಸಿಕ್ಕಾಪಟ್ಟೆ ನೋಸು ತುಂಬ ಪೇಯ್ನ್ ಆಗ್ತಾಯಿತ್ತು. ಮತ್ತು ತಲೆ ಹತ್ರ ಎಲ್ಲ ಒಂಥರ ಈ ಸೈನಸ್ ಅಂತಾರಲ್ಲ ಆ ಥರ ತುಂಬ ಹೆವಿ ಆದರೆ ನೋಡೋಣ ಅಂತ ಅಂದ್ಕೊತಾ ಇದ್ದೆ. ಇನ್ನು ಫಸ್ಟೆಲ್ಲ ಅಡುಗೆ ಮತ್ತು ರಾತ್ರಿ ಹಿಂದಿನ ದಿನ ದೋಸೆಗೂ ಕೂಡ ರುಬ್ಬಿಟ್ಟಿದ್ದೆ. ಇದು ಹೆಂಗೆ ಅಂದರೆ ಚಪಾತಿಗೂ ಆಗುತ್ತೆ ಮತ್ತು ದೋಸೆಗೂ ಆಗುತ್ತೆ, ಎಲ್ಲ ಥರದಕ್ಕೂ ಆಗುತ್ತೆ ಗ್ರೇವಿ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಕೆಲವರು ಅಂದರೆ ಇದೇ ಸಾರನ್ನೇ ಇತ್ಕವರೆ ಕಾಳಿಗೆ ಮೊಟ್ಟೆನ ಬೇಯಿಸ್ಬಿಟ್ಟು ಹಾಕ್ತಾರೆ. ನನಗೆ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕೋದಕ್ಕಿಂತ ಮೊಟ್ಟೆನ ಡೈರೆಕ್ಟಾಗಿ ಆ ಕಾಳು ಸಾರಲ್ಲೇ ಹಾಕ್ತಾರಲ್ಲ ಅದು ಇಷ್ಟ ಆಗುತ್ತೆ. ಸೊ ಇದೆಲ್ಲ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ನಾನಿನ್ನೂ ಆ ನೀರು ಕುಡ್ದೇ ಇಲ್ಲ. ಫಸ್ಟ್ ಸೋಮಿಗೆ ಮಾತ್ರ ಕೊಟ್ಬಿಟ್ಟೆ, ಅವರು ಕುಡಿದ್ರು. ನಾನು ಈ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡು ಅಡುಗೆ ರೆಡಿ ಮಾಡ್ಕೊತಾಯಿದ್ದು ಮರ್ತೇ ಬಿಟ್ಟಿದ್ದೀನಿ, ತಣ್ಣಗಾಗ್ಬಿಟ್ಟು. ನನಗೆ ತುಂಬ ತಣ್ಣಗಾದರೆ ಇದು ಕುಡಿಯೋಕ್ಕಲ್ಲ. ನನಗೆ ಹೆಂಗೆ ಅಂದರೆ ತೀರ ಬಿಸಿ ನೀರು ಬರೋದು, ತೀರ ತಣ್ಣಗೂ ಆಗಿರ್ಬೋದು. ಒಂದು ಸ್ವಲ್ಪ ಮೀಡಿಯಮ್ ವಾಟರ್ ಆದರೆ ಒಂದು ಸ್ವಲ್ಪ ಕುಡಿಬೋದು. ನಿಧಾನಕ್ಕೆ ಸಿಪ್ ಬೈ ಸಿಪ್ ಕುಡ್ಕೊಂಡು ನಾನು ಮಾಡ್ತಾಯಿದ್ದೆ. ಬರೀ ಈ ಕಡೆಯಿಂದ ಆ ಕಡೆ ಖುಷಿ ಮೈ ಹೊಸದೇ ಬೇಗ ಎದ್ದು ಆಟ ಆಡ್ತಾಯಿದ್ಲು. ಖುಷಿ ಎದ್ಬಿಟ್ರೆ ಪರಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಇರ್ತಾಳೆ. ಮತ್ತು ಖುಷಿಮಾನು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಆಟ ಆಡ್ತಾಳೆ. ಸೊ ರಾತ್ರಿ ಟೈಮ್ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದ್ದಾಳ್ತಾಳೆ. ನಾನು ಹೇಳ್ತಾ ಇರ್ತೀನಿ, ಖುಷಿ ಪರಿನೇ ನಮ್ಮನ್ನು ಎಬ್ರಿಸೋದು ಡೈಲಿ. ಅವಳು ಎಬ್ರಿಸಿದ ಮೇಲೇ ನಾವೆಲ್ಲರೂ ಎದ್ದಾಳೋದು ಅಂತ ಹೇಳ್ತಾನೆ ಇರ್ತೀನಿ. ಹಾಗೆ ಇವಾಗ ನೋಡಿ ಅವಳು ಹೆಂಗೆ ಖುಷಿ ಮೇಲೆ ರೇಗ್ತಾಳೆ ನೋಡಿ. ಬೀಳ್ತೀಯಾ ಖುಷಿ? ನಮ್ಮ ಪರಿ ದೊಡ್ಡವಳಾಗ್ತಾಯಿದ್ದಾಳೆ ಅಂದರೆ ಗ್ರೋತ್ ಆಗ್ತಾಯಿದ್ದಾಳೆ. ನಮಗೆ ಅದು ಗೊತ್ತೇ ಆಗೋದಿಲ್ಲ. ಯಾರು ಅಪರೂಪಕ್ಕೆ ನೋಡಿದವ್ರು ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಮಸಾಲೆಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಸಾಂಬಾರು ಪೌಡರು, ಒಂಚೂರು ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾಳೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಹಾಕಿದ್ಮೇಲೆ ಇದು ಮಸಾಲೆ ಹಾಕಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ಅದು ಮಸಾಲೆ ಎಲ್ಲ ಕುದಿ ಬಂದಾಗ ಮೊಟ್ಟೆನ ಒಡೆದು ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ಲೈಟಾಗಿ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಅದನ್ನೆಲ್ಲ ಕದಲಿಸ್ತಾ ಇರಬಾರ್ದು. ಅವಾಗವಾಗ ಕಂಪ್ಲೀಟಾಗಿ ಅದಕ್ಕೆ ಬೆಂದಿದೆ ಅನ್ನುವಾಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಹೆಂಗೆ ಮಾಡೋದು ಚೆನ್ನಾಗಿದೆ ಸಾಂಬಾರು. ಇದು ಹೆಂಗೆ ಟೇಸ್ಟ್ ಏನಂದ್ರೆ ಅಂದರೆ ಸಾಂಬಾರು ಪೌಡರ್ ಇದೆಯಲ್ಲ ಅದನ್ನು ಜಾಸ್ತಿ ಕ್ವಾಂಟಿಟಿ ಹಾಕಬಾರ್ದು. ಯಾವತ್ತೂ ಮೊಟ್ಟೆ ಸರಿ ಸ್ವಲ್ಪ ಕಡಿಮೆ ಇರಬೇಕು ಅಂತ ಅನಿಸುತ್ತೆ ನನಗೆ. ಅದರ ಖಾರ ಜಾಸ್ತಿ ಏನಾದ್ರು ಇತ್ತು ಅಂತಂದರೆ ಸ್ವಲ್ಪ ನೀರು ಥರನೇ ಮಾಡಬೇಕು. ನಾನು ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆನೇ ಕಡಿಮೆ ಮಾಡಿದ್ದೆ. ಇನ್ನು ಗ್ರೇವಿ ಮಾಡ್ತಿದ್ದಂಗೆ ದೋಸೆ ಪ್ಲ್ಯಾನ್ ಇತ್ತಲ್ಲ, ದೋಸೆಯಿಂದ ಇಡ್ಲಿ ಮಾಡೋಣ ಅಂತ ಪ್ಲ್ಯಾನ್ ಚೇಂಜ್ ಆಗೋಯಿತು. ಆಮೇಲೆ ಮಧ್ಯಾಹ್ನಕ್ಕಾದ್ರೂ ಬೆಳಗ್ಗೆಗಾದರೂ ಸೋಮ್ಗೆ ಒಂದು ಟೈಮ್ ಆಮ್ಲೆಟ್ ತಿನ್ನಬೇಕು. ಆಮ್ಲೆಟ್ಗೂ ಕೂಡ ರೆಡಿ ಮಾಡಿದ್ದೀನಿ. ಡೈಲಿ ಈ ಥರ 1, 2 ಥರ 3 ಥರ 4 ಥರ ಏನಾದ್ರು ವೆರೈಟೀಸ್ ಆಗ್ತಾನೆ ಇರುತ್ತೆ. ಆದರೆ ನಂಗೆ ಅದೇ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಅಷ್ಟೇನೆ. ಇನ್ನು ಇಡ್ಲಿಗೆ ಒಂದು ಒಬ್ಬೆ ಇಟ್ಬಿಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಒಂದೇ ಒಬ್ಬೆ ಸಾಕು, ಬೇಜಾನಾಯಿತು, ನಮ್ಮೆಲ್ರಿಗೂ ಆಗಿಬಿಡುತ್ತೆ. ಫ್ರೆಂಡ್ಸ್, ಇವತ್ತು ನಾವು ನನ್ನ ಮಗಳ ಜೊತೆಗೆ ಇಲ್ಲೇ ಇದೆ ಶಾಮಿ, ನನ್ನ ಮಗಳ ಜೊತೆಗೆ ನಾನು ರೆಡಿಯಾಗಿದ್ದಾಯಿತು, ಅವಳು ರೆಡಿ ಮಾಡಿತ್ತು. ಯಜಮಾನರು ಕೂಡ ಸೇಮ್ ಮ್ಯಾಚಿಂಗ್ ರೀ, ಇಬ್ರು ಸೇಮ್ ಪಿಂಚ್ ಕಲರ್ ಸೇಮ್. ಇವಾಗ ರೆಡಿಯಾಗಿದ್ದಾಯಿತು. ನಾನು ಇನ್ನೇನು ಇಡ್ಲಿಗೆ ಇಟ್ಬಿಟ್ಟು ನಾನು ಕೂಡ ಅವಳಿಗೆ ಸ್ನಾನ ಮಾಡಿಸೋಕೋದಲ್ಲ, ನಾನು ಸ್ನಾನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನನಗೆ ಸ್ವಲ್ಪ ಆದರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತೇಳಿ, ನನಗೆ ಈ ಪಾರ್ಟ್ ಏನಿದೆ ತುಂಬ ಪೇಯ್ನ್ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು
ಸ್ವೆಲ್ ಆಗಿರೋ ಥರ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇಲ್ಲಿ ಈ ಪಾರ್ಟು ಫುಲ್ಲು ಪೇಯ್ನು, ನನಗೆ ಮುಟ್ಟಕ್ಕಾಗ್ತಾಯಿಲ್ಲ, ಇದು ಅಷ್ಟು ಪೇಯ್ನ್ ಆಗ್ತೈತೆ. ಓಕೆ, ಇವಾಗ ತಿಂಡಿ ರೆಡಿ ಆಯಿತು. ಚಪಾತಿ ಒಂದು ಮಾಡಬೇಕು, ಅದೊಂದು ಬ್ಯಾಲೆನ್ಸ್ ಐತೆ ಇವಾಗ. ಸೊ ಇವಾಗ ಇಡ್ಲಿ ರೆಡಿಯಾಗಿದೆ. ಫಸ್ಟ್ ಇಡ್ಲಿ ಮತ್ತು ಇದು ಕೊರಕಾಳು ಮೊಟ್ಟೆ ಗ್ರೇವಿ ಕೊಟ್ಬಿಡ್ತೀನಿ ಸೋಮ್ಗೆ. ಇಡ್ಲಿ ಹಾಂ ಓಕೆ, ಇವಾಗ ಇಡ್ಲಿ ತೆಗ್ದಾಯ್ತು. ಗ್ರೇವಿ, ಎಗ್ ಗ್ರೇವಿ. ಸೋಮು ಭಂಡಾರ ಎಲ್ಲ ತಿನ್ನಲ್ಲ ಜಾಸ್ತಿ, ಈ ಥರನೇ ಕೊಡಬೇಕು. ನಂಗೆ ನಮ್ಮ ಮಮ್ಮಿನೇ ಜ್ಞಾಪಕ ಬರ್ತಾಯಿದ್ರು ಇದನ್ನು ಮಾಡೋವಾಗಲಿಲ್ಲ, ಯಾಕಂದರೆ ನಮ್ಮ ಮಮ್ಮಿನೇ ಜಾಸ್ತಿ ಮಾಡ್ತಾಯಿದ್ದಿದ್ದನ್ನ. ಆದ್ದರಿಂದ ನಮ್ಮ ಮಮ್ಮಿನೇ ಬೆಳಗಿನಿಂದ ನಂಗೆ ಜ್ಞಾಪಕ ಇದು ಮಾಡುವಾಗ. ಸೊ ಎಮ್ಮಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಾಸನೆ ಕಂಡುಹಿಡಿದ್ಬಿಡ್ತಾಳೆ ಗೊತ್ತಾ. ಥ್ಯಾಂಕ್ ಯು. ಟಿಪ್ಸಾ ರೀ, ಬೆಳಗ್ಗೆ ಏನೋ ಕೌಂಟ್ ಮಾಡ್ತಾಯಿದ್ರು ಅಲ್ಲಿ ನೋಡಿ, ಸ್ಮೆಲ್ಲಿಂಗ್ ನೋಡಿ. ಸೊ ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ, ನನಗೆ ಟಿಪ್ಸ್ ಕೊಡ್ತಾರೆ ಸೋಮು ಇಲ್ಲಿ. ಇವಾಗ ಹೊಟ್ಟೆ ಹಸ್ವಾಗಿದೆ, ತಿಂತಾಳೆ, ಇಲ್ಲ ಅಂದರೆ ತಿನ್ನಲ್ಲ ಬೇರೆ ಟೈಮಲ್ಲಿ. ಹಾಂ ಕುಸು ಇಲ್ಲಿ ರೆಡಿ ಆಗಿಬಿಟ್ಟು ನಮ್ಮ ಮೇಡಮ್ ಅವ್ರು ಇಲ್ಲೇ ಮಲ್ಕೊಬಿಟ್ರು. ನಡಿ ಅಲ್ಲ ನಡೀರಿ, ಎದಾಳ್ರಿ ಮೇಲೆ. ಅಪ್ಪ ನೋಡ್ರಿ ಅಲ್ಲಿ ಇನ್ನು ಫೇವ್ರೇಟು, ನನ್ನ ಮಗಳಿಗೆ ಎಗ್ ಗ್ರೇವಿ ಅಂದರೆ ತುಂಬ ಇಷ್ಟ. ಸಾರಿ ತಿನ್ನಿಸಿ, ಹಂಗೆ ಜಾಸ್ತಿ ಬೇಡ, ಸೈಲೆಂಟ್. ತಿನ್ನಿರಿ. ಅಲ್ಲಿ ನೋಡಿ ಎಗ್, ನೋಡ್ರಿ ಎಗ್. ಏಯ್ ಬಾಯ್ ಮಾಡು. ಬಾಯ್ ಬಾಯ್. ಏಯ್ ಏಯ್ ಹೋಗಿ ಹೋಗಲೇ, ಹೋಗಮುಟ್ಟಾಳ ಅನ್ನು. ಓಕೆ, ಹೊರಟ್ರು ಇವಾಗ ಅಣ್ಣ ತಂಗಿ. ಸೋಮ್ ಚಪಾತಿ ಅರ್ಧ ಮಾಡಿ ಕಳಿಸಿ, ಆಮೇಲೆ ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಇವಳು ಕಳಿಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮತ್ತೆ ಮಾಡಿಬಿಟ್ಟಾಗ ಆಮ್ಲೆಟ್ ಮಾಡಿದೆ ಸೋಮ್ಗೆ. ಲಂಚ್ ಬಾಕ್ಸ್ ಆಮ್ಲೆಟು, ಚಪಾತಿ, ರೈಸು, ಎಗ್ ಗ್ರೇವಿ ಇದನ್ನು ಕಟ್ಟಿದೆ. ಇವಾಗ ಬಂದು ಇದು ಚಪಾತಿನ ಸ್ವಲ್ಪ ಏನಿದೆ ಇಟ್ಟು ಇದೆಲ್ಲ ಮಾಡಿಬಿಟ್ಟು ಇವಳಿಗೂ ಲಂಚ್ ಬಾಕ್ಸ್ ಎಲ್ಲ ಕಟ್ಬಿಡ್ಬೇಕು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಏನಂತಂದರೆ ಎಲ್ಲದೂ ತರ್ತಾರೆ ಅಷ್ಟೇ, ಅದನ್ನೇನು ಮೇಂಟೈನ್ ಮಾಡಲ್ಲ. ಮಾಡೋದೆಲ್ಲ ನಾನೇ ಮಾಡಬೇಕು. ಎಲ್ಲ ಜವಾಬ್ದಾರಿನೂ ಕೊಡ್ತೀನಿ ಅಂತ ಎಲ್ಲ ಜವಾಬ್ದಾರಿ ನನಗೆ ಕೊಡ್ತಾರೆ. ಈ ಫಿಶ್ ಬೌಲು ಏನು ಖುಷಿಗೆ ಅಂತ ಹೇಳ್ಬಿಟ್ಟು ರಕ್ಷಿತ್ ತಂದ, ಆದರೆ ಅದಕ್ಕೆ ಫುಡ್ ಹಾಕಲ್ಲ, ಅದು ನಾವು ಅದು ಕ್ಲೀನ್ ಮಾಡಲ್ಲ, ಎಲ್ಲ ಪ್ರತಿಯೊಂದು ನಾನೇ ನೋಡಿ ಅದು ಫುಡ್ ಹಾಕ್ಬಿಡಿ. ಇರೋದು ಒಂದೇ ಒಂದು ಮೀನು, ಆ ಒಂದು ಮೀನಿಗೆ ಫುಡ್ಡು ಸರಿಯಾಗಿ ಹಾಕಲ್ಲ ಅಂತ ಬೈಕೊಂಡು ನಾನು ನಮ್ಮ ಮನೇಲಿ ಮೊದಲು ಫಿಶ್ ಟ್ಯಾಂಕ್ ಎಲ್ಲ ಇತ್ತು, ಚೆನ್ನಾಗಿ ನೋಡ್ಕೊತಾ ಇದ್ದೆ. ಆದರೆ ಅದನ್ನು ಕ್ಲೀನ್ ಮಾಡೋದು, ನೀರು ಹಾಕೋದು, ಮೇಂಟೈನ್ ಮಾಡೋದು, ಫುಡ್ ಹಾಕೋದು ಇದೆಲ್ಲ ನಾನೇ ಮಾಡ್ತಾಯಿದ್ದೆ. ಸೊ ಆದ್ದರಿಂದ ಇದು ಮತ್ತು ಫಿಶ್ಗಳು ಸ್ವಲ್ಪ ಎಲ್ಲ ಸತ್ತೋಗ್ಬಿಟ್ವು. ಅದಕ್ಕೆ ಯಪ್ಪ ಈ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಇವಾಗ ಮೊನ್ನೆ ರೀಸೆಂಟಾಗಿ ನಾನು ರಕ್ಷಿತ್ ತಂದ ಒಂದೇನು ಫಿಶ್ಶು, ಇರಲಿ ಬಿಡು ಖುಷಿಗೂ ಖುಷಿ ಆಗುತ್ತಲ್ಲ ಅಂತ ಅಂದ್ಕೊಂಡು ಇಟ್ಟಿದ್ದೆ. ಅದನ್ನು ಕ್ಲೀನ್ ಮಾಡಿ ಅಲ್ಲೇ ಒಂದು ವಾರ ಆಗ್ಬಿಟ್ಟಿದ್ದು. ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರೇ ಸರಿಯೋದು. ಸೊ ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೆ. ಖುಷಿಮ್ಮ ಅದಕ್ಕೆ ಅಮ್ಮ ಇಲ್ಲಮ್ಮ ಬೆಳಕಿಗೆ ತೋರಿಸಮ್ಮ ನನಗೆ ಅಂತ ಹೇಳ್ತಾಯಿದ್ಲು, ಅದನ್ನು ತೋರಿಸ್ದೆ. ಮತ್ತು ಇದು ಬಂದು ಸಂಡೇ ವ್ಲಾಗು. ಸಂಡೇ ಬಂದು ಬ್ರೆಡ್ ಆಮ್ಲೆಟ್ ಮಾಡಿದ್ದೆ. ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದ್ರೆ ಲೇಟಾಗಿದ್ದೆ. ಪರಿಗೆ ಮತ್ತು ಖುಷಿಗೆ ಅಂತೇಳಿ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ನನ್ನ ಜೊತೆಗೆ ಬ್ರೆಡ್ ಆಮ್ಲೆಟು ರಕ್ಷಿತ್ ತಿಂತಾನೆ ಅಂತ ಬ್ರೆಡ್ ಆಮ್ಲೆಟ್ ಮಾಡಿದೆ. ಖುಷಿ ಅಮ್ಮ ನನಗೆ ಬ್ರೆಡ್ಡು ಕೊಡು ಅಂತಿದ್ಲು ಅಂತ ಮಾಡಿಟ್ಟೆ. ಇನ್ನು ನೆಕ್ಸ್ಟು ಸೋಮು ಹೊರಗಡೆ ತಿಂಡಿ ತಿಂದ್ಕೊಂಡು ನಿಂಗೂ ಏನಾದ್ರು ಬೇಕಾ ಅಂತ ಕೇಳಿದ್ರು. ಸೋಮು ಇಡ್ಲಿ ತೊಗೊಂಡು ಬಂದುಬಿಡಿ ಅಂತ ಹೇಳಿದೆ. ಆದ್ದರಿಂದ ಅವರು ಕೂಡ ಇಡ್ಲಿ ತಂದರು. ಸೊ ಇಡ್ಲಿ ತಂದಿದ್ದರಿಂದ ಇಡ್ಲಿ, ಬ್ರೆಡ್ಡು, ಆಮ್ಲೆಟು ಅದೆಲ್ಲ ಆಗುತ್ತೆ ಬಿಡು, ಎಲ್ಲ ಒಂದೊಂದು ಸ್ವಲ್ಪ ತಿಂದರೆ ಆಗುತ್ತೆ ಎಲ್ಲರೂ ಅಂತ ಅಂದ್ಕೊಂಡೆ. ಆಮೇಲೆ ಖುಷಿಮಾಗೆ ಫಸ್ಟ್ ಒಂದು ಅರ್ಧ ಇಡ್ಲಿ ತಿಂದಳು. ಆಮೇಲೆ ಅವಳಿಗೆ ಬ್ರೆಡ್ ಟೋಸ್ಟ್ ಕೊಡೋಣ ಅಂತ ಅಂದ್ಕೊಂಡು, ಫಸ್ಟೇ ಬ್ರೆಡ್ ಟೋಸ್ಟ್ ಕೊಟ್ಟರೆ ಅವಳು ತಿಂಡಿ ತಿನ್ನಲ್ಲ ಅಂತ ಅಂದ್ಕೊಂಡು ಇದು ಮಾಡಿದೆ. ಆಮೇಲೆ ಫಿಶ್ ಬೌಲ್ ತೊಳೆದಾದ್ಮೇಲೆ ಪರಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ದೆ. ಯಾಕೆಂದರೆ ಪರಿಗೆ ವ್ಯಾಕ್ಸಿನೇಷನ್ ಕೊಡ್ಸೋಕೆ ಹೋಗ್ಬೇಕಾಗಿತ್ತು. ಆದ್ದರಿಂದ ಸ್ನಾನ ಮಾಡಿಸ್ತಾವ್ ಇವಾಗ. ಫ್ರೆಂಡ್ಸ್, ಇವಾಗ ಪರಿಗೆ ಸ್ನಾನ ಮಾಡಿಸೋ ಟಾಸ್ಕು. ಅವಳಿಗೆ ಸ್ವಲ್ಪ ಇಚ್ಚಿಂಗ್ ಥರ ಆಗುತ್ತೆ ಅಂತ ಈ ಥರ
ಕೋಂಬ್ ಇದೆ, ಕೋಂಬ್ ಹಾಕ್ಬಿಟ್ಟು ಅವಳದೇ ಒಂದು ಶಾಂಪೂ ಇದೆ, ಅದರಲ್ಲಿ ಓಡ್ ಬಂದ್ಬಿಡ್ತಾಳೆ, ಮಾಡಿಸ್ಕೊಳ್ಳಲ್ಲ ಜಾಸ್ತಿ. ಫ್ರೆಂಡ್ಸ್ ಇವಾಗ ನೋಡಿ ಫೋನ್ ಎಲ್ಲಿದೆ, ತಗೊಂಡ್ ಮೇಲಿದೆ. ಹಂಗಲ್ಲ, ಅವಳು ಬಕೆಟ್ ಮೇಲೆ ಕಾಲು ಇಡ್ಸಕ್ಕೆ ಹೇಳು ಖುಷಿ. ಬಕೆಟ್ ಮೇಲೆ ಕಾಲು ಇಟ್ಕೋತಾಳೆ, ನಾನು ಮಾಡ್ಸಲ್ವಾ? 2 ಕಾಲು ಮೇಲ್ಗಡೆ ಬಕೆಟ್ ಮೇಲೆ ಇಡಕ್ಕೆ. ಹಂಗೆ ಇವಾಗ ಇಟ್ಕೋತಾಳೆ. ಹಿಂಗೆ ಮಾಡಿಸ್ಬೇಕು. ಅವಳ ಪಾಡಿಗೆ ಅವಳು ನಿಂತ್ಕೊಂಡಿರ್ತಾಳೆ, ಮಾಡಿಸ್ಬೇಕು, ಉಜ್ಬೇಕು. ಇವಾಗ ಇಳಿಯಲ್ಲ ಅವಳು ಬೈಕ್ಗೆ, ಹಂಗೆ ನಿಂತಿರ್ತಾಳೆ. ಇವಾಗ ಮಸಾಜ್ ಮಾಡ್ಬೇಕು ಇವಾಗ, ಅಲ್ಲ ಕುಸು? ನೋಡಲ್ಲಿ ಹಂಗೆ ಮಸಾಜ್ ಮಾಡಬೇಕು ನೀಟಾಗಿ. ಮಸಾಜ್ ಅದ್ರಲ್ಲಿ ಕೆರಿಬೇಕು ನೀಟಾಗಿ, ಇದರಲ್ಲಿ ಕೊಂಬಲ್ಲಿ ಎಂತ ಇಲ್ಲ, ಅದು ನೋವಾಗತ್ತಾರನ ಇರೋದು, ಕೂದಲು ಬಚ್ಚೋ ಥರ ಇರೋದದು. ಲೋ ಕುಸು, ನೀನು ಬಾ ಹೊರಗಡೆ, ನೀನು ನಡಿ ಹೊರಗಡೆ. ಅವ್ನು ಮಾಡಿಸ್ತಾನೆ. ಬರೀ ಸ್ನಾನ ಮಾಡಬೇಕು ನನಗೆ ಅಲ್ಲ, ಬರೀ ಸ್ನಾನ ಮಾಡಿಸ್ತೀನಿ ನಾನು ಅನ್ಬೇಕು. ಬರೀ ಸ್ನಾನ ಮಾಡಿಸ್ತೀನಿ ನನಗೆ. ಅಲ್ಲ ನಂಗೆ ಯಾವಾಗಲೂ ಹಂಗೆ ಮಾಡಿಸ್ಬೇಕು. ಅಲ್ಲಿ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ಅವಳು ಇಟ್ಕೊಂಡು ನಿಂತ್ಕೋತಾಳೆ, ಅವಾಗ ಆರಾಮಾಗಿ ಮಾಡಿಸ್ಕೊತಾಳೆ. ಫ್ರೆಂಡ್ಸ್, ಮಕ್ಳಿಗೆ ಸಾಕ್ಬಿಡ್ಬೋದು, ಇವನ್ ಸಾಕೋದು ತುಂಬ ಕಷ್ಟ. ಮತ್ತು ಗ್ರೂಮಿಂಗ್ ಮಾಡಿಸೋದಕ್ಕೆ ಇದಕ್ಕೆ 2-3 ಸಾವಿರ ರೂಪಾಯಿ ಅಂತೆ. ಯಪ್ಪ, ನನ್ನ ರಿಷಿ ಹೇಳ್ತಾ ಇದ್ದ ಇದಕ್ಕೆಲ್ಲ ಗ್ರೂಮಿಂಗ್ ಮಾಡ್ಸೋಕೆ ಕಷ್ಟ ಆಗುತ್ತಕ್ಕ ಅಂತ. ಪುಡು ಪುಡು ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ. ಪರಿ ಹೌದು. ಇಲ್ಲಿ ಪರಿ ಸ್ನಾನ ಆಗೋಯ್ತು. ನಿಧಾನ 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 ಇದು ಮಾಡ್ತಾಳೆ. ಅವಳಿಗೆ ಹಾಕಕ್ಕೇನು ಹೇರಿಗೆ ಆಯಿಲು ಜೆಲ್ಲು ಆ ಥರ ಏನು ಬರಲ್ವಾ? ಬರೀ ಸುಮ್ಮನೀರು ಮಗಳೇ, ಕಚ್ಬಿಡ್ತಾಳೆ. ಸುಮ್ಮನೀರು, ಅವಳಿಗೆ ಹರ್ಟ್ ಆಗ್ತದೆ ಅಂದರೆ ಕಚ್ಬಿಡ್ತಾಳೆ. ನಿಧಾನಕ್ಕೆ ಮಾಡಬೇಕು, ನಿಧಾನಕ್ಕೆ ಮಾಡಬೇಕು. ಮುಟ್ಟಬೇಡ, ಇರು ಮುಟ್ಟಬೇಡ, ಗುರ್ರ ಅಂತಿದ್ದಾಳೆ. ಬರೀ ಇವಾಗ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ವ್ಯಾಕ್ಸಿನೇಷನ್ ಹಾಕ್ತಾ ಹೋಗ್ತಾ ಇದೀವಿ. 3ನೇ ವ್ಯಾಕ್ಸಿನೇಷನ್ ಇದೆ. ಸೊ ಅದಕ್ಕೆ ಫುಲ್ ಫ್ರೆಶ್ ನಮ್ಮ ಮಗಳು. ವ್ಯಾಕ್ಸಿನೇಷನ್ ಆದ್ಮೇಲೆ ಸ್ನಾನ ಮಾಡ್ಸಂಗಿಲ್ಲ, ಸೊ ಅದಕ್ಕೋಸ್ಕರ ಅದೆಲ್ಲ ಏನ್ ಬೇಡ, ಇಟ್ಬಿಡು ಹೋಗಲಿ, ಇಟ್ಬಿಡು ಅಲ್ಲಿ ಬಂಗಾರು, ಅಲ್ಲಿಡು ಮಗಳೇ, ಇಡು ಶಾಮಿಯಲ್ಲಿ. ಓಕೆ, ಹೋಗೋಣ ಹೋಗೋಣ ಪರಿ. ನಾನು ಹೋಗಿಲ್ಲ ಇದುವರೆಗೂ ವ್ಯಾಕ್ಸಿನೇಷನ್ ಕೊಡ್ಸಕ್ಕೆ ಇವಳಿಗೆ. ಇವತ್ತು ಹೋಗ್ತಾ ಇದ್ದೀನಿ. ಸ್ವಲ್ಪ ಡಾಕ್ಟರ್ ಹತ್ರ ಎಲ್ಲ ಕೇಳಬೇಕು, ಅವಳು ಊಟ ಮಾಡಲ್ಲ ಕೆಲವು ಟೈಮು. ಸೊ ಅದಕ್ಕೋಸ್ಕರ ಕೇಳೋಣ ಮಾಡೋಣ. ಮತ್ತೆ ಹಾರ್ಟ್ ಬೀಟ್ ಎಷ್ಟು ಫಾಸ್ಟಾಗಿ ಹೊಡ್ಕೊಂಡು ಏನೋ ಬೇಡ. ಈ ಗಾಡಿ ಆ ಗಾಡಿ ತಗೊಂಡು ಕೊಡು. ನಡಿ, ನಮ್ಮ ಗಾಡಿ ಹೋಗೋಣ. ಆ ಗಾಡಿ ಹಿಂದೆ ಇದೆ ಅನಿಸಿಲ್ಲ ನನ್ನೆಲ್ಲರೂ. ಅದ್ರಲ್ಲಿ ಇಬ್ರು ಆರಾಮಾಗಿ ಕುತ್ಕೊಬೋದು ಕಣಮ್ಮ. ಹಾಗೆ ರಕ್ಷಿತ್ತು ಒಂದೇ ಕಂಪ್ಲೇಂಟ್. ಅವ್ನ ಗಾಡಿ ಮೇಲೆ ನಾನು ಯಾವತ್ತೂ ಕೂತಿಲ್ಲ. ಇನ್ನು ಗಾಡಿ ತೊಗೊಂಡು ಆಲ್ಮೋಸ್ಟ್ 2.5 ತಿಂಗಳಾಯಿತು. 2.5 ತಿಂಗಳಿಂದ ಒಂದು ದಿನನೂ ಅವನ ಜೊತೆ ಗಾಡಿನಲ್ಲಿ ಕೂತ್ಕೊಂಡಿಲ್ಲ ನಾನು. ಯಾಕೆ ಅಂತಂದರೆ ಹೇಳ್ದಂಗೆ ಹಿಂದೆ ಕೂತ್ಕೊಳ್ಳೋದು ಒಂದು ಸಪೋರ್ಟಿವ್ ಬರುತ್ತೆ, ಅದನ್ನು ಹಾಕ್ಸಿಲ್ಲ ಅವನು. ನನಗೇನಂದರೆ ಭಯ, ಎಲ್ಲರೂ ಬಿದ್ಗಿತ್ತು ಹೋಗ್ಬಿಟ್ರೆ ಈ ಥರ ಬ್ರೇಕ್ ಆಗ್ತಾಗೆಲ್ಲ ಅಂತ ಭಯ. ಹೆಂಗೋ ನೆಮ್ಮದಿಯಾಗಿದ್ದೀವಿ ಹೆಂಗೋ ಅಲ್ವಾ. ಆಮೇಲೆ ಎಲ್ಲರೂ ಬಿದ್ಗಿ ಸೊಂಟಗಿಂಟ ಮುರ್ಕೊಂಡ್ರೆ ಯಾರಪ್ಪ ನೋಡೋರು ಅನ್ನೋ ಥರ ನಾವು. ಅದಕ್ಕೆ ಅವನು ಸುಮಾರು ಸರಿ, ಒಂದು 2-3 ಸರಿ ಇದೇ ಥರ ಎಲ್ಲೋ ಹೋಗ್ಬೇಕಾರೆ ಈ ಥರ ಗಾಡಿ ತೊಗೊಳಕ್ಕೆ ಅಂತ ಅವ್ನು ಗಾಡಿ ತೊಗೊಂಡಿರ್ತಾನೆ ಪಾಪ. ಆದರೆ ನಾನು ಆಮೇಲೆ ನಾನು ಕೂರಲ್ಲಪ್ಪ, ನೀನು ಹಾಕ್ಸೋರ್ಗು ನಾನು ಕೂರಲ್ಲ ಅಂದರೆ ಕೂರಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಲಾಸ್ಟ್ ನಾನು ಸೋಮು ಹತ್ರ ಬಾಲ್ಕನಿಂದ ಈಸ್ಕೊಂಡೆ. ಸೋಮ್ ನನ್ನ ಗಾಡಿ ಕೀ ಕೊಡಿ, ಅದರಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ. ಖುಷಿಮನು ಹಠ ಮಾಡ್ತಾಯಿದ್ಲ, ಅಮ್ಮ ನಾನು ಬರ್ತೀನಿ ಅಮ್ಮ ಅಂತ. ಸರಿ, ಅವಳನ್ನು ಕರ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಮನೆ ಹತ್ರನೇ ಇರೋದು. ನಮ್ಮ ಮನೆಯಿಂದ ಒಂದು 2 ನಿಮಿಷ 3 ನಿಮಿಷ ಆಗ್ಬೋದು, ಹತ್ರನೇ ಇದೆ.
ಒಂದು ಅರ್ಧ ಕಿಲೋಮೀಟ್ರ್ ಅನಿಸುತ್ತೆ, ಅಷ್ಟು ಇಲ್ಲ. ಸೊ ನಾನು ತುಂಬ ದೂರ ಇದೆ ಅಂದ್ಕೊಂಡಿದ್ದೆ. ಯಾವಾಗಲೂ ಇವನೇ ಕರ್ಕೊಂಡೋಗಿ ಹಾಕಿಸ್ಕೊಂಡು ಬರ್ತಾಯಿದ್ದ. ಈ ಸರಿ ನಾನೇ ಬಂದಿದ್ದೀನಿ. ಯಾಕೆ ಅಂದರೆ ಇವನು ಬರೀ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡೆ ಬರ್ತಾಯಿದ್ಯಾ, ಇಷ್ಟೇ ಮಾಡ್ತಾಯಿದ್ದ. ಬೇರೆ ಏನು ಡಾಕ್ಟ್ರಿಗೆ ಇವಳ ಬಗ್ಗೆ ಏನಾದರೂ ಕೇಳೋದು ಮಾಡೋದು ಅದೇನು ಮಾಡ್ತಾಯಿರಲಿಲ್ಲ. ಅದರಿಂದ ನಾನು ಸ್ವಲ್ಪ ಇವಳು ರ್ಯಾಶ್ ಆಗ್ತಾಯಿದ್ಲು ತುಂಬಾ, ಮತ್ತು ಕಚ್ಚಕ್ಕೆ ಬರ್ತಾಳೆ ತುಂಬಾ. ಅದಕ್ಕೇನೆ ಯಾಕೆ ಹಿಂಗೆ ಮಾಡ್ತಾಳೆ ಕೇಳೋಣ ಅಂತ ಡಾಕ್ಟ್ರಿಗೂ ನಾನು ಒಂದು ಹಾಸ್ಪಿಟಲ್ಲು ನೋಡ್ದಂಗೆ ಆಗುತ್ತೆ. ಹಾಗೆ ನಾನು ಡಾಕ್ಟ್ರ್ ಹತ್ರ ಇವಳ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಕೊಂಡಂಗೆ ಆಗುತ್ತೆ, ಏನಿರುತ್ತಾ, ಹೆಂಗೆ ಕೊಡ್ಬೋದು ಏನು ಅಂತೆಲ್ಲ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ಬಂದರೆ ಸಂಡೇ ಬೇರೆನಾ, ಫುಲ್ಲು ರಶ್ಶು. ನಮ್ಮ ಪರಿ ನೋಡಿ ಒಂಥರ ನಮ್ಮ ಪರಿ ಹೆಂಗೆ ಅಂದರೆ ಯಾವ್ದಾದ್ರು ಬೇರೆ ನಾಯಿಗಳು ಬೊಗಳೋದು ಸೌಂಡ್ ಕೇಳಿದ್ರೆ ಎದ್ರುಕೊಳ್ಳೋ ಥರ ಕುತ್ಕೊತಾಳೆ ಸೈಲೆಂಟಾಗಿ. ನಾವು ಕೆಲವೊಂದು ಟೈಮ್ ಅವಳೇನೋ ಕಚ್ಚಕ್ಕೆ ಬಂದಾಗಿಲ್ಲ ಬೌ ಅಂದರೆ ಸಾಕು ಎದ್ರುಕೊಳ್ಳೋ ಥರ ಕೂತ್ಕೊತಾಳೆ ಮೂಲೆಯಲ್ಲಿ. ಅದಕ್ಕೆ ಇಲ್ಲಿ ನಾಯಿಗಳನ್ನೆಲ್ಲ ನೋಡಿ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದ್ಲು. ಇಲ್ಲೊಂದು ನಾಯಿ ಇತ್ತು, ಸಿಕ್ಕಾಟಿಸಿದ್ದು ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಅಪ್ಪ ಎಷ್ಟೊಂದು ನಾಯಿಗಳು ಬಿತ್ತಿದ್ವು, ಮತ್ತು ಎಲ್ಲ ಗ್ರೂಮಿಂಗ್ ಅಂತೆ. ಆಮೇಲೆ ಏನು ಎಲ್ಲ ಬೆಕ್ಕಳಿಗೆಲ್ಲ ಏನು ಡ್ರಿಪ್ಸ್ ಎಲ್ಲ ಹಾಕಿ ಬಿಟ್ಟಿದ್ರು. ಯಪ್ಪ ಎಷ್ಟು ಪೆಟ್ಸ್ಗಳನ್ನ ಪ್ರೀತಿ ಮಾಡ್ತಾರೆ ಎಷ್ಟು ಅಂತ ನನಗೆ ನಿಜವಾಗ್ಲೂ ಇದನ್ನು ನೋಡಿದಾಗ ಹಂಗೆ ಅನಿಸ್ತೈತಿ. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೆಟ್ ಹಾಸ್ಪಿಟಲಿಗೆ ಬಂದಿರೋದು. ಅದಕ್ಕೆ ಇನ್ನು ಖುಷಿಮ ನೋಡಿ ಅದನ್ನು ಮುದ್ದಾಡ್ತವಳೆ. ಡಾಕ್ಟ್ರು ಬ್ಯುಸಿ, ಸಂಡೇ ಅಲ್ವಾ, ತುಂಬ ಜನ ಕರ್ಕೊಬಂದಿರೋದ್ರಿಂದ ಡಾಕ್ಟ್ರು ಕೂಡ ಬ್ಯುಸಿ ಇದ್ದರು. ಸುಮಾರು ಒಂದು 15ರಿಂದ 20 ನಿಮಿಷ ವೆಯ್ಟ್ ಮಾಡಿದ್ದೀವಿ ನಾವೇನೇ ಇಲ್ಲಿ ನಿಂತ್ಕೊಂಡು. ಆಕ್ಟಿವಿಟಿ ಎಲ್ಲ ಹೇಗಿದೆ? ಹಾಂ, ಆ್ಯಕ್ಟಿವ್ ಇದ್ದಾಳೆ. ಕುಡಿತಾಳೆ. ಥರ್ಡ್ ವ್ಯಾಕ್ಸಿನ್ ಎಲ್ಲ ಆಯಿತು. ಇಲ್ಲ ಖುಷಿಗೊಂದು ಕೊಡೋದಂತೆ. ಹಾಂ, ಅಲ್ಲಿ ಕೊಡ್ತಿದ್ದಾರೆ ನೋಡಿ ಡಾಕ್ಟರ್. ಇಲ್ಲಮ್ಮ ಪರಿಗೆ ಸುಮ್ಮನೆ ಎದುರಿಸ್ತಿರೋದು ನಿನಗೆ. ಪರಿ ನೋಡ್ತೈತೆ ನೀ ಶಾಮಿ ಕುಯ್ ಅಂತೀರೋ ನೀವು ಇವಾಗ. ನನ್ನ ಮಗಳು ಒಂದು ವಾರಕ್ಕೊಂದ್ಸರಿ ಸ್ನಾನ ಮಾಡಿಸ್ಬೋದಂತೆ ಫ್ರೆಂಡ್ಸ್, ಡಾಕ್ಟ್ರ್ ಹೇಳಿದ್ರು. ಅದಕ್ಕೆ ಇವಾಗ ನಾನು ಅದಕ್ಕೋಸ್ಕರ ಬಂದಿದ್ದು, ಕೇಳೋಣ ಅಂತಲೇ ಬಂದಿತ್ತು. ಇವಾಗ ನನ್ನ ಮಗಳದು ಇನ್ನೊಂದು ವ್ಯಾಕ್ಸಿನೇಷನ್ 3ನೇದಿತ್ತು, ಇನ್ನೊಂದು ಆಪ್ಷನಲ್ ಅಂತೆ. ಅದು ಕೊಡಿಸ್ಬೋದು, ಕೊಡಿಸ್ದೇ ಇದ್ರೂ ಓಕೆ. ಅಯ್ಯಯ್ಯಪ್ಪ, ಏನು ಕೈ ಅಂತಳ ಏನೋ ಗೊತ್ತಿಲ್ಲ, ಭಯ ಬೀಳ್ತಾವಳೆ. ಹೋಗ್ತಾರಪ್ಪ. ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವ್ರು ಕೊಡ್ತಿರೋದನ್ನ ಗಟ್ಟಿಗೆ ಇಟ್ಕೋಬೇಕು. ಹೆಂಗಿರ್ತಾವಳೆ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಫೀಲೇ ಆಗಲಿಲ್ಲ ಅವಳಿಗೆ. ಎಷ್ಟು ಕೊಡ್ತೀರಾ? 2? ಸೇಮ್ ಖುಷಿಗೆ ಹೆಂಗೆ ಕೊಡ್ತಿದ್ರು ಹಂಗೆ. ಅಂದರೆ ಅವಕ್ಕೇನು ಫೀಲ್ ಆಗಲ್ಲ. ಇಲ್ಲ, ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿದೆ ಏನು ಅಷ್ಟೇ ಫೀಲ್ ಹಂಗ. ಇನ್ನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮನೆ ಕಡೆ ಹೊಡ್ತಾ ಇದ್ವಿ. ಈ ಎಳ್ನೀರು ನೋಡಿದ್ಲು ಖುಷಿ. ಆಮೇಲೆ ಅಮ್ಮ ನನಗೆ ಇದು ಬೇಕು ಅಂತಿದ್ಲು. ಮೊದಲೆಲ್ಲ ಖುಷಿಮ ಎಳ್ನೀರು ಕುಡಿತಾನೆ ಇರಲಿಲ್ಲ. ಎಷ್ಟು ಸಾಹಸ ಮಾಡ್ತಾಯಿದ್ವಿ ನಾವು ಗೊತ್ತಾ, ಹುಷಾರಿಲ್ದಿರೋ ಟೈಮಲ್ಲಿ. ಇವತ್ತೇನೋ ಕೇಳ್ತಾವಳಲ್ಲ ಅಂದ್ಬಿಟ್ಟು ಅವಳು ಕೇಳೋದು ಹೆಚ್ಚ, ನಾನು ಕೊಡ್ಸೋದು ಹೆಚ್ಚ ಅಂದ್ಬಿಟ್ಟು ಇವಾಗ ಎಳ್ನೀರು ತಗೋತಾ ಇದ್ದೀನಿ.
ಆಗ್ಲಸ್ ತೊಳ್ಕೊಳ ಮಾಡು. ಮನೆ ಪರಿ ಬಂದಿದ್ದ ತಕ್ಷಣನೇ ಆ್ಯಕ್ಟಿವ್ ಆಗಿಬಿಟ್ಲು ನೋಡಿ. ಫುಲ್ ಇವಾಗ ನಮ್ಮ ಮನೆಗೆ ಬರ್ತಿದ್ದಾಗೆ ಆ್ಯಕ್ಟಿವ್ ಫುಲ್ ಮೇಡಮು. ಹೊರಗಡೆ ಹೋದರೆ ನಡುಕ್ತಾಳೆ ಹಿಡ್ಕಡಂದು. ನಾವೆಂತ ಅಂದರೆ ಹೋಗೋ ಇದರಲ್ಲಿ ನಮ್ಮ ಮಗಳದು ಬುಕ್ಕೇ ಮರ್ತು ಹೋಗ್ಬಿಟ್ಟಿದ್ವಿ. ಆಮೇಲೆ ಲಾಸ್ಟಿಗೆ ಸೋಮು ಹತ್ರ ವಾಟ್ಸಪ್ಪಲ್ಲಿ ಫೋಟೋ ತೆಗೆಸ್ಕೊಂಡು 3rd ವ್ಯಾಕ್ಸಿನೇಷನ್ ಇದು ನೋಟ್ ಮಾಡ್ತಿದ್ರು ಅನ್ಸುತ್ತೆ. 3rd ವ್ಯಾಕ್ಸಿನೇಷನ್ ಇಲ್ಲಿ ಆಗಲಿಲ್ಲ, ನೆಕ್ಸ್ಟ್ ತಗೊಬನ್ನಿ ಅಂತ ಹೇಳೋರೆ. ಡೇಟ್ ಜ್ಞಾಪಕ ಇಟ್ಕೋಬೇಕು. ನೋಡಿ ಡಿವಾರ್ಮಿಂಗ್ ಕೊಟ್ಟರು ಗೊತ್ತಾ, 15 ಡೇಸ್ ಒಂದು ಸಾಕ್ಸ್ಬೇಕು. ಅವ್ರು ಯೆಲ್ಲೋ ಕಲರ್ ಕೊಟ್ಟಿದ್ದೆ ಈ ಸಿರಪ್ ಡಿವಾರ್ಮಿಂಗ್ ಇದೆಯಲ್ಲ, 15 ದಿವಸಕ್ಕೆ ಒಂದ್ಸತಿ ಕೊಡಬೇಕು. ಡಿವಾರ್ಮಿಂಗ್ ನನಗೆ ಒಂಥರ ಅನ್ಸುತ್ತೆ ಅಪ್ಪ. ಬರೀ ಬಾ, ಎಲ್ಲಿಟ್ರು? ನಡಿ ಕೊಡ್ತೀನಿ, ಅಪ್ಪಗೆ ಹೇಳು. ಈರು ಕೊಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ಏನೋ ಒಂದು ಊಟ ಮಾಡಿಕೊಂಡು ಸಂಜೆ ಹಿಂಗೆ ಮತ್ತೆ ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಸ್ವಲ್ಪ ಮಿಕ್ಸರ್ ಮಾಡೋಣ ಅಂತ. ಸೋಮು ಆಗಲೇ ಒಂದು 15-20 ದಿನ ಹೇಳ್ತಾರೆ, ನಿಖಿತ ಸ್ವಲ್ಪ ನನಗೆ ಮಿಕ್ಸರ್ ಮಾಡಿಡು, ಆಫೀಸಿಂದ ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ಅವಲಕ್ಕಿ ಮಿಕ್ಸರ್ ಹತ್ರ ಏನಾದ್ರು ಇದ್ದರೆ ತಿನ್ಬೇಕನ್ಸುತ್ತೆ ಅಂತ. ನನಗೆ ಈ ಸಂಡೇ ಮಾಡೋಣ, ಮುಂದಿನ ಸಂಡೇ ಮಾಡೋಣ ಹಿಂಗೆ ಅಂದ್ಕೊಂಡು ಆ ಸಂಡೇ ದಿನ ಹಂಗಂಗೆ ಕಳೆದೋಗ್ಬಿಡ್ತಾಯಿತ್ತು, ಮಾಡೋಕ್ಕೆ ಆಗ್ತಾರಿಲ್ಲ. ಸೋಮ್ ಅದಕ್ಕೇನೆ ಅಲ್ಲ ಕಣೆ, ಬೇರೆ ಟೈಮಲ್ಲಿ ಬೇಡ ಅಂದಾಗೆಲ್ಲ ಮಾಡಿರ್ತೀಯಾ, ಇವಾಗ ನಾನು ಅಷ್ಟು ಬಗೆಯಲ್ಲಿ ಕೇಳ್ತಾಯಿದ್ದೀನಿ ಮಾಡ್ತಾನೆ ಇಲ್ವಲ್ಲ ಅಂತ. ಅಯ್ಯೋ ಸಿಗೋದು ಒಂದಿನ ಹೋಗ್ರಿ, ಇದನ್ನು ಬೇರೆ ಯಾರು ಮಾಡ್ಕೊಂಡು ಕೂತ್ಕೋತಾರೆ ಅಂತ ನಾ ಸುಮ್ಮನೆ ಡೈಲಾಗ್ ಮಾಡ್ತಾಯಿದ್ದೆ. ಇವತ್ತೇನು ಮಾಡಿದ್ರು ಸೋಮು ಏನೂ ಇರಲಿಲ್ಲ ಸೈಟ್ಸಿಗೆ ಅಂತ ಹೇಳ್ಬಿಟ್ಟು ಅಂತಲೇ ಇದ್ದರು. ಸೊ ಖುಷಿಮನು ಸ್ವಿಂಗ್ ಆಟ ಆಡ್ಸೋಕ್ಕೆ ಅಂತ ಅವಳು ಆಟ ಮಾಡ್ತಾಯಿದ್ಲು ಅಂತ ಸಂಜೆ ಕರ್ಕೊಂಡು ಹೋದ್ರ. ನಾನು ಆರಾಮಾಗಿದ್ದೆ, ಯಾವುದೋ ಒಂದು ಫಿಲಮ್ ನೋಡಿದೆ, ಸಂಡೇ ಆಗಿದ್ದರಿಂದ ಮೈಂಡು ಸ್ವಲ್ಪ ಫ್ರೆಶ್ ಆಗಿತ್ತು. ಅದಕ್ಕೆ ಬಂದವಳೆ ಎತ್ಲಾಗೆ ಇರು ಒಂದು ಹೆಜ್ಜೆ ಎತ್ಲಾಗೆ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಫಸ್ಟು ಏನು ಶಾವಿಗೆ ಥರ ಒತ್ಬಿಟ್ಟು ಅದನ್ನು ಫಸ್ಟು ಕಡ್ಡಿ ಥರ ಮಾಡಿದೆ. ಅದನ್ನು ಇದು ಬೂಂದಿ ಕಾಳು ಥರ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ತೆಗ್ದಾಕ್ಬಿಟ್ಟು ಇನ್ನೂ ಪ್ರೊಸೀಜರ್ ಇದೆ, ಬೇಜಾನಿತ್ತು. ಆಮೇಲೆ ಏನು ಇದನ್ನು ಮಾಡ್ತಾಯಿದ್ದೆ, ಮೊನ್ನೆ ಮೆಟ್ರೋಗೆ ಹೋಗಿದ್ದ, ಇದನ್ನೇ ತಂದಿಲ್ಲ ನಾನು, ಏನು ಗೋಡಂಬಿ ಮರ್ತು ಬಂದಿದ್ದೀನಿ, ಗೋಡಂಬಿ ಇರಲಿಲ್ಲ. ಆಮೇಲೆ ಅವಲಕ್ಕಿ ಕೂಡ ಹಾಕಿ ಮಾಡ್ತಾಯಿದ್ದೀನಿ. ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡ್ರೆ ಅಯ್ಯೋ ಅದು ಬೇರೆ ಇದು ಬೇರೆ ಯಾರು ಮಾಡಿ ಸೌಮ್ ಹೇಳಿದ್ದು ಬರೀ ಅವಲಕ್ಕಿ ಮಾಡು ಅಂತ. ನಾನು ಅದ್ರ ಜೊತೆಗೆ ಇದನ್ನು ಹಾಕ್ಬಿಡ್ತೀನಿ, ಕಡ್ಡಿ ಥರ ಖಾರ ಎಲ್ಲ ಹಾಕಿ ಮಾಡ್ತಾಯಿದ್ದೀನ. ಸೊ ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿ ಮಾಡೋಣ, ಬೇಕಾದ್ರೆ ಕಡ್ಡಿ ಥರ ಖುಷಿ ಆರಿಸ್ಕೊಂಡು ತಿಂತಾಳೆ, ಅವಲಕ್ಕಿ ಬೇಕಾದ್ರೆ ಸೋಂಪು ತಿನ್ಕೋತಾರೆ ಬಿಡು, ಸಪ್ರೇಟ್ ಮಾಡೋ ಥರ ಎಲ್ಲ ಏನು ಇರಲಿಲ್ಲ ನನಗೆ. ಮತ್ತು ಇವತ್ತು ಮಾಡಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ವೀಕ್ವರೆಗೂ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಇದು ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಒಳ್ಳೆಯದು, ಬೆಸ್ಟು. ಇಲ್ಲ ಅಂತಂದರೆ ಇದ್ರ ಜಾಲರಿ ಥರ ಇರೋದಕ್ಕೆ ಬೇಗ ಪಟ್ ಅಂತ ಆಗ್ಬಿಡುತ್ತೆ, ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಆಮೇಲೆ ಲಾಸ್ಟಿಗೆ ಏನು ಕೊಬ್ಬರಿ ಒಂದು ಗೋಡಂಬಿ ಬಾದಾಮಿ ಅದೊಂದು ಮಿಕ್ಸ್ ಆಯಿತು ಅಷ್ಟೇ, ಮಿಸ್ ಆಯಿತು. ಅದು ಹಾಕಿದರೆ ಚೆನ್ನಾಗಿ ಬಂದಿರ್ತಿತ್ತು. ಕೇಳ್ತಾಯಿದ್ರು ಸ್ವಾಮಿ ಯಾಕೆ ನಿಖಿತ ಈ ಸರಿ ಹಾಕಿಲ್ಲ ಅಂತ ಕೇಳ್ತಾಯಿದ್ರು. ಕರಿಬೇವು ಸೊಪ್ಪು, ಕಡಲೆಬೀಜ, ಹುರ್ಗಡ್ಲೆ ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರು, ಅರಿಶಿನ ಇದೆಲ್ಲ ಹಾಕಿ ಇದು ಮಾಡಿದೆ. ಖುಷಿಮಾ ಬಂದು ಅವಳು ಆಟ ಆಡ್ಕೊಂಡು ಬಂದರೆ ಕಡ್ಡಿ ಸಪ್ರೇಟ್ ಎತ್ತಿಟ್ಬಿಟ್ಟೆ ಒಂದು ಬೌಲಲ್ಲಿ, ಅವಳು ತಿಂತಾಳೆ ಅಂತ. ಯಾಕಂದರೆ ಇದಿಷ್ಟು ಮಿಕ್ಸ್ ಮಾಡಬೇಕಲ್ಲ ಅದಕ್ಕೋಸ್ಕರ. ಸೊ ಚೆನ್ನಾಗಿರುತ್ತೆ, ಸ್ವಲ್ಪ ರಿಸ್ಕ್ ಆಗುತ್ತೆ ಮಾಡುವಾಗ. ಅದು ಬಿಟ್ಟರೆ ಓಕೆ, ಮನೆಯದೇ ಅಲ್ವಾ, ಎಣ್ಣೆನೂ ಕೂಡ ನಾವು ಮನೆಯಲ್ಲೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋ ಥರ ಅನಿಸುತ್ತೆ. ಈ ಸರಿ ಶುಗರೆಲ್ಲ ಆ್ಯಡ್ ಮಾಡಲಿಲ್ಲ, ಸ್ವಲ್ಪ ಖಾರನೇ ಇರಲಿ ಅಂದ್ಕೊಂಡು ಸ್ವಲ್ಪ ಬರೀ ಸಾಲ್ಟು ಮತ್ತು ಖಾರ ಚಿಲ್ಲಿ ಪೌಡರ್ ಮಾತ್ರ ಆ್ಯಡ್ ಮಾಡಿದೆ ಅಷ್ಟೇನೆ. ಫೈನಲಿ ಈ ಥರ ಬಂದಿದೆ. ಈ ಸರಿ ಕಡ್ಡಿ ಥರ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದೀನಿ. ಹೇಳ್ದಂಗೆ ಅದೇ ನನ್ನ ಮಗಳಿಗೆ ಕಡ್ಡಿ ಈ ಥರ ಆರಿಸ್ಕೊಂಡು ತಿಂತಾಳಲ್ವ, ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಬರಲಿ ಅಂದ್ಬಿಟ್ಟು ಜಜ್ಜಿ ಅದನ್ನು ಕೂಡ ಹಾಕಿದ್ದೀನಿ. ಕಡಲೆಬೀಜ ಅಷ್ಟೊಂದು ಜಾಸ್ತಿ ಹಾಕಿಲ್ಲ, ಕಡಿಮೆ ಹಾಕಿದ್ದೀನಿ. ಕಡಲೆಬೀಜ ತಿಂದರೆ ನಾನು ಕಡಲೆಬೀಜನೇ ಜಾಸ್ತಿ ತಿಂದ್ಬಿಡ್ತೀನಿ, ತಲೆನೋವು ಬಂದ್ಬಿಡುತ್ತೆ ನನಗೆ, ಪಿತ್ತ ಆಗಿಬಿಟ್ಟು. ಅದಕ್ಕೋಸ್ಕರ ಈ ಸರಿ ಕಡಲೆಬೀಜನೂ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಬಂದಿತ್ತು, ಕರೆಕ್ಟಾಗಿ ಒಂದು ಹದವಾಗಿ ಬಂದಿತ್ತು ಟೇಸ್ಟ್. ಆ್ಯಕ್ಚುಲಿ ಯಾಕೆ ನಾನು ಮಾಡಲ್ಲ ಅಂತಂದರೆ ಕಿಚನ್ನೆಲ್ಲ ಫುಲ್ಲು ಎಣ್ಣೆ ಥರ ಗಲೀಜಾಗ್ಬಿಡುತ್ತೆ, ಅದಕ್ಕೋಸ್ಕರ ಮಾಡಲ್ಲ. ಆದರೆ ಹೆಲ್ದಿಯಾಗಿ ಬೇಕು ಅಂತಂದರೆ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ನಾನು ಪ್ರತಿಯೊಂದು ಸರಿ ಮಾಡುವಾಗಲೇ ಹೇಳ್ತಾನೆ ಇರ್ತೀನಿ. ಇವಾಗ ಆಯಿತು, ಇವಾಗ ಇದೆಲ್ಲ ಎಣ್ಣೆ ಎಲ್ಲ ತೆಗೆದಿಟ್ಟು ಇದೆಲ್ಲ ಬಾಕ್ಸ್ಗಳೆಲ್ಲ ಎತ್ತಿಟ್ಟು ಮಾಡಬೇಕು. ಇಲ್ಲಿ ನೋಡಿ ಎಷ್ಟು ಬೆವರ್ತಾ ಇದ್ದೀನಿ ಇವತ್ತು ನಾನು, ಶುಕ್ರವಾರ ಅಲ್ವಾ, ಇನ್ನು ಸಂಡೇ ಬೇರೆ.
ಸೊ ಇನ್ನು ಇವಾಗ ಮಾಡಿದ್ರೆ ನಾನು ರಜಾ ಇರೋದಕ್ಕೆ ಇವಾಗ ಮಾಡಿದ್ರೆ ಓಕೆ, ಮಾಡಲಿಲ್ಲ ಅಂತಂದರೆ ಆಗೋದೇ ಇಲ್ಲ. ಸೊ ಒಂದಷ್ಟು ತರಕಾರಿಗಳು ಬೇರೆ ಆರ್ಡ್ರ್ ಮಾಡಿದೆ, ಎಲ್ಲ ತರಕಾರಿಗಳೆಲ್ಲ ಬಂತು, ಕರ್ಬೇವು ಸೊಪ್ಪು, ಆಮೇಲೆ ಅದು ಇದು ಟೊಮೊಟೊ, ಬದನೆಕಾಯಿ ಅಂತ ಎಲ್ಲ ಆರ್ಡ್ರ್ ಮಾಡಿದ್ದೆ, ಎಲ್ಲ ಬಂದೈತೆ. ಇದೆಲ್ಲ ಒಂದು ಕಡೆ ಎತ್ತಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಸೊ ಹಿಂಗೆ ನೋಡಿ, ಹಿಂಗಿದೆ ನನ್ನ ಕಿಚನ್ ಅವಾಂತರ. ಸಂಡೇ ಟೈಮ್ ಫ್ರೀಯಾಗಿರೋಣ ಅಂತ ಅಂದ್ಕೊತೀನಿ, ಆಗೋದಿಲ್ಲ. ಖುಷಿಮಾ ಡಬಲ್ ಕೆಲಸ ಕೊಡ್ತಾಳೆ. ಯಾಕೆ ಅಂತಂದರೆ ಎಲ್ಲ ಅಂಡುತ್ತಿರ್ತಾಳೆ ಅವಳಿಗೆ. ಇವಾಗ ನಾನು ಏನೇ ಕ್ರೀಮ್ಗಳು, ಏನೇ ಲಿಪ್ಸ್ಟಿಕ್ ಅದೆಲ್ಲ ಇಟ್ಟಿದ್ರು ಅವಳಿಗೆ ಅದೆಲ್ಲ ಕಿತ್ಕೋಬೇಕು, ತಗೋಬೇಕು, ಆಟ ಆಡಬೇಕು. ನನ್ನ ಡ್ರೆಸ್ ಹಾಕೊಳ್ಳೋಕೆ ಶುರು ಮಾಡ್ಕೊಬಿಟ್ರೆ ಅವಳೆ, ಅಯ್ಯೋ ದೇವ್ರೆ. ನೈಟ್ ಶರ್ಟ್ ಆಮೇಲೆ ಅವ್ರಿಗೋ ಅವ್ರ ಅಪ್ಪನ ಟೀ ಶರ್ಟ್ ಹಾಕೊಬಿಡ್ತಾಳೆ, ವಾರ್ಡ್ರೋಬಲ್ಲಿ ಅವಳ ಬಟ್ಟೆಗಳನ್ನೆಲ್ಲ ಕೆತ್ತಾಳೆ. ಏನಿಲ್ಲ ಅಂದರೂ ದಿನಕ್ಕೆ ಒಂದು 4 ರಿಂದ 5 ಜೊತೆ ಬಟ್ಟೆ ಚೇಂಜ್ ಮಾಡ್ತಾಳೆ, ರೆಡಿ ಆಗ್ತಿರ್ತಾಳೆ, ಕೋಮ್ ಮಾಡ್ಕೊತಾಳೆ, ಜುಟ್ಟು ಹಾಕೋತಾಳೆ, ಏನೇನೋ ಒಂಥರ. ಆಮೇಲೆ ಪರಿ ಜೊತೆ ಆಟ ಆಡ್ತಾಳೆ, ಆಮೇಲೆ ಸ್ವಲ್ಪ ಫೋನ್ ಇಟ್ಕೊತಾಳೆ, ಆಮೇಲೆ TV ಹಾಕ್ಕೊಡು ಅಂತ ಕೇಳ್ತಾಳೆ. ಸಂಡೇ ಬಂತು ಅಂತಂದರೆ ನನಗೆ ಒಂದು ಸ್ವಲ್ಪ ಟಾಸ್ಕ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಫ್ರೀಯಾಗಿರೋಣ ಅಂತ ಅಂದ್ಕೊತೀನಿ, ಆದರೆ ಅದೇ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಆಗೋದೇ ಇಲ್ಲ. ಹಿಂಗಾಯಿತು. ಇವಾಗ ಪರಿ ಇವತ್ತು ಸ್ವಲ್ಪ ಫುಲ್ಲು ಸಪ್ಪಗಿದ್ದಾಳೆ. ಯಾಕೆಂದರೆ ಅವಳಿಗೆ ವ್ಯಾಕ್ಸಿನೇಷನ್ ಕೊಡ್ಸ್ಕೊಬಂದ್ವಲ್ಲ, ಫುಲ್ ಸಪ್ಪಗಿದ್ದಾಳೆ. ನಮ್ಮ ಸೋಮ ಹೇಳ್ತಾರೆ, ಯಾವಾಗ ನೀನು ಹಿಂಗೆ ಇರು ತಾಯಿ ಅಂತಿದ್ರು ಅವಳಿಗೆ. ಅಂದರೆ ಒಂದು ಸ್ವಲ್ಪ ರ್ಯಾಶ್ ಆಡೋಕೆ ಹೋಗ್ತಾಳೆ ಖುಷಿ ಹತ್ರ. ಅದಕ್ಕೇನೆ ನೀನು ಹಿಂಗೆ ಇರು ಸೈಲೆಂಟಾಗಿ ಪರಿ ಇನ್ಮೇಲೆ ಅಂತ ಹೇಳ್ತಿದ್ರು. ಇವಾಗ ಫೀವರ್ ಬರ್ತಿರ್ಬೇಕು, ಸ್ವಲ್ಪ ಐಸ್ ಕ್ರೀಮ್ ಕೊಟ್ಟೆ. ಏನು ಅವಳಿಗೆ ಫೀವರ್ ಬಂದಾಗ ಸ್ವಲ್ಪ ಐಸ್ ಕ್ರೀಮು, ಕರ್ಡು ಆ ಥರ ಕೊಡಬೇಕು. ಸೊ ಅದಕ್ಕೋಸ್ಕರ ಕೊಟ್ಟೆ, ತಿಂದ್ಲು. ಬಟ್ಲಿಲ್ಲೇ ಐತೆ, ನಾನು ಇಲ್ಲಿ ನಿಂತಿದ್ನಲ್ಲ ಇಲ್ಲೇ ಇದ್ಲು, ಬಟ್ಲಲ್ಲಿ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಇವಾಗ ಹೋಗಿ ಆರಾಮಾಗಿ ಮಲ್ಕೊಂಡಿದ್ದಾಳೆ ಅನಿಸುತ್ತೆ. ಅವಳಿನ್ನು 2 ದಿನ 3 ದಿನ ಏನು ತಿನ್ನಲ್ಲ ಮಾಡಲ್ಲ, ಹಂಗೇನೆ ಯೂಶಲಿ ಅವಳು ಊಟನೇ ತಿನ್ನಲ್ಲ. ಅಲ್ಲ, ಇದು ನಮ್ಮನೆ ವಾಸ್ತು ಹೀಗಿದೆಯೋ ಏನೋ ಗೊತ್ತಿಲ್ಲ. ರಕ್ಷಿತು ಅಷ್ಟೇ, ಅವನು ನಮ್ಮನೆ ಸರಿಯಾಗಿ ಊಟ ಮಾಡ್ತಾರಲ್ಲ ಚಿಕ್ಕದ್ರಿಂದ. ಇವಾಗ ಖುಷಿಮನೂ ಅಷ್ಟೇ. ಅಲ್ಲಿ ರಕ್ಷಿತಿಗೆ ಕಂಪೇರ್ ಮಾಡಿದ್ರೆ ಖುಷಿ ಓಕೆ. ಸೊ ಅವನು ಹಂಗೇನೆ ಒಂದು ಏಜ್ ಬರೋವ್ರಿಗೂ ಊಟದ್ದು ಅಂತಂದರೆ ಅವ್ರಿಗೆ ಹಂಗೇನೆ. ಇನ್ನು ಪರಿ ಬಂದವಳೆ, ಪರಿನೂ ಹಂಗೇನೆ. ಯಪ್ಪ ಅದನ್ನೇ ಹೇಳ್ತಾರೆ, ಬೇರೆ ಮಕ್ಕಳಿಗೆ ನಾನು ಮಾಡೋ ಅಡುಗೆ ಮಾಡಿಕೊಟ್ಟು ಅಂತಂದರೆ ಅಚ್ಚುಕಟ್ಟಾಗಿ ರುಚಿಯಾಗಿ ಮಾಡಿಕೊಡ್ತೀನಿ, ಹೆಂಗೆ ಚಪ್ಪರ್ಸ್ಕೊಂಡು ತಿಂದ್ಬಿಡ್ತಾರೆ. ಆದರೆ ನಮ್ಮ ಮನೇಲಿರೋ ಮಕ್ಕಳಿಗೆ, ನನ್ನ ಮನೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟನೇ. ಏನು ಮಾಡೋದು, ಹಿಂಗೆ ನನ್ನ ಹಣೆ ಬರ ಪಡ್ಕೊಬಂದಿರೋದು ಅಂತ ಹೇಳ್ತಾರಲ್ಲ, ಹಿಂಗೆ ಕೆಲವೊಂದು ಸಿಗುತ್ತೆ, ಕೆಲವೊಂದರಲ್ಲಿ ಸಿಕ್ಕುತ್ತೆ, ಕೆಲವೊಂದರಲ್ಲಿ ಹಿಂಗೆ ಕಳ್ಕೊಬೇಕಾಗುತ್ತೆ. ಹಿಂಗೆ ಕಳ್ಕೊಳ್ಳೋದು ಅಂದರೆ ಮೀನ್ಸ್ ಹಿಂಗೆ ತಿನ್ನಲ್ಲ ಮಕ್ಕಳು, ಫೋರ್ಸ್ ಮಾಡಬೇಕು, ತಿನ್ನಿರಿ ಮಾಡಿರಿ ಅಂತೆಲ್ಲ ಹೇಳ್ತಾ ಇರಬೇಕು ನಾವು. ಸೊ ಈ ಥರ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಎಲ್ಲ ನೋಡೋಣ. ಇನ್ನು ಮಾತಾಡ್ತಾ ಖಾರ ಆಗಿತ್ತಲ್ಲ, ಇಲ್ಲೆಲ್ಲೋ ಸ್ವೆಟ್ ಆಗ್ಬೇಕು ಹಿಂಗೆ ಅನ್ಕೊಂಬಿಟ್ನೇನೋ ಗೊತ್ತಿಲ್ಲ. ಬರ್ನ್ ಆದಂಗೆ ಐತೈತೆ, ಫುಲ್ಲು ದಗ ಅಂತ ಉರಿತೈತೆ. ಎಷ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೆಲ್ಲ ಖುಷಿಮಾ ಬರೋಷ್ಟಕ್ಕೆ ಇದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಇವತ್ತೇನೋ ಕ್ರಿಕೆಟ್ ಮ್ಯಾಚ್ ಫೈನಲ್ ಅಂತ ಹೇಳ್ತಾಯಿದ್ರು. ಅಪ್ಪ ಮಗಳು ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಅವ್ರು TV ನೋಡ್ಕೊತಾರೆ. ನಾನು ಸ್ವಲ್ಪ ಏನಾದ್ರು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡುವ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸಿಗುವ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.